ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸಾರಿ, ಇದನ್ನು ನಿನ್ನೆನೇ ನಾನು ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಕೆಲಸದ ನಡುವೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ಶಿವಪೂಜೆಗೆ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಪೂಜೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ನೈವೇದ್ಯಕ್ಕೋಸ್ಕರ ಇವತ್ತು ನಾನು ತಂಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ನೋಡಿ, 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ಡಿಪೋ ಅಕ್ಕಿ ಅಂತಾರಲ್ಲ, ಆ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಬೇಕು. ನೋಡಿ, ಚೆನ್ನಾಗಿ ತುಂಬ ಇದರಲ್ಲಿ ಇಟ್ಕೊಬೇಡಿ, ಸಿಮ್ಮಲ್ಲಿ ಇಟ್ಕೊಂಡು ಹುಡ್ಕೊಂಡು ನೋಡಿ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಓಕೆ. ಅದಾದಮೇಲೆ ಅದೇ ಬೌಲಲ್ಲಿ 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ನಾನು. ಕುಟ್ಟಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿದ್ದೀನಿ. ಅದನ್ನು ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು, ಅಂದರೆ ಈಗ ಬೌಲಲ್ಲಿ ತೊಗೊಂಡಿದ್ದೀನಲ್ವ, ಅದರಲ್ಲಿ ಒಂದು ಅರ್ಧ ಬೌಲ್ ನೀರಾದರೆ ಸಾಕು. ನೋಡ್ಕೊಳ್ಳಿ, ಈಗ ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಕ್ಕೆ, ಪಾಕ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ನೋಡಿ, ಕುದಿ ಬರ್ತಾ ಇದೆ. ಇವಾಗ ಅದು ನೋಡ್ಕೊಬೇಕು, ತುಂಬ ಪಾಕ ಬರೋದು ಬೇಡ, ಒಂದೆಳೆ ಪಾಕ ಆ ಥರದ್ದು ಬೇಡ. ನೋಡಿ, ಈ ಥರ ಅಂಟು ಬಂದರೆ ಸಾಕು. ಅಷ್ಟು ಬಂದರೆ ಸಾಕು, ಆಫ್ ಮಾಡಿಬಿಡಿ. ನೆಕ್ಸ್ಟು ಅಕ್ಕಿಗೆ ಸ್ವಲ್ಪ ಕಡಲೆನ ಅದೇ ಬೌಲಲ್ಲಿ ಅರ್ಧ ಬೌಲ್ ಕಡಲೆ ಇಟ್ಕೊಂಡಿದ್ದೀನಿ ನಾನು. ಅಕ್ಕಿ ಯಾವ ಬೌಲಲ್ಲಿ ತೊಗೊಂಡಿದ್ದೆ ಅದರಲ್ಲೇ ಸ್ವಲ್ಪ ಅಕ್ಕಿ ಮತ್ತು ಕಡಲೆ ಎರಡೂ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇರೋದ್ರಿಂದ ನಾನು 2 ಸಲ ಪುಡಿ ಮಾಡ್ಕೊತೀನಿ. ಸ್ವಲ್ಪ ಅಕ್ಕಿ ಸ್ವಲ್ಪ ಕಡಲೆ ಎರಡೂ ಹಾಕಿ ಪುಡಿ ಮಾಡ್ಕೊತೀನಿ. ನೋಡಿ, ಹೀಗೆ ತುಂಬ ನುಣ್ಣಗಾಗಬಾರ್ದು ಫ್ರೆಂಡ್ಸ್, ಸ್ವಲ್ಪ ತರ್ತರಿ ಹಂಗೆ ಇರಲಿ, ಆವಾಗ ತಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಪುಡಿ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಹುರಿದಿಟ್ಕೊಂಡಿರೋವಂಥ ಕಡಲೆಕಾಯಿ ಬೀಜ, ಹುರಿದು ಸಿಪ್ಪೆ ತೆಗೆದಿರೋ ಅಂಥದ್ದು, ಅದಕ್ಕೆ ಸ್ವಲ್ಪ ಕಡಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು, ಅಂದರೆ ಒಂದೇ ಒಂದು ಸಲ, ಅಂದರೆ ಅದು ಅರ್ಧ ಆಗೋಷ್ಟು ನೋಡಿ, ಇಷ್ಟು ಸಾಕು. ಅದಾದಮೇಲೆ ಕಡಲೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಗಸಗಸೆ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತೀನಿ. ನೆಕ್ಸ್ಟು ಎಳ್ಳನ್ನು ಕೂಡ ಬಿಸಿ ಮಾಡಿ ಸ್ವಲ್ಪ ಅರ್ಧ ಅದಕ್ಕೆ ಹಾಕಿ, ಗಸಗಸೆ ಹಾಕ್ತೆ, ಎಳ್ಳನ್ನು ಅರ್ಧ ಹಾಕಿ, ಇನ್ನೂ ಅರ್ಧನ ನಾವು ಕಡಲೆಕಾಯಿ ಬೀಜ ಕಡಲೆ ಪುಡಿ ಮಾಡ್ಕೊಂಡ್ವಿ ನೋಡಿ, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದು ಎಲ್ಲವನ್ನು ನಾವು ಒಂದು ಪಾತ್ರೆನಲ್ಲಿ ಹಾಕಿ, ನೋಡಿ ಈ ಥರ ನಾವು ಪುಡಿ ಮಾಡಿದಂಥ ಅಕ್ಕಿ, ಕಡಲೆ ಮತ್ತು ಕಡಲೆಕಾಯಿ ಬೀಜ, ಎಳ್ಳು, ಗಸಗಸೆ, ಅದ್ರ ಜೊತೆ ನಾನು ಒಂದು ಮೀಡಿಯಮ್ ಸೈಜಿನ ಕೊಬ್ಬರಿ ತೊಗೊಂಡು ಅದು ಪೂರ್ತಿ ತುರ್ಕೊಂಡಿದ್ದೀನಿ. ನಾನು ತುರಿದೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುರಿಯೋಕ್ಕಾಗಲ್ಲ ಅನ್ನೋರು ಕಟ್ ಮಾಡಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೋದು. ನಾನು ತುರಿದೇ ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಬೆಲ್ಲ ಪಾಕ ಮಾಡಿಟ್ಟಿದ್ವಲ್ಲ, ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದನ್ನು ಶೋಧಿಸ್ಕೊತಾ ಇರ್ತೀನಿ. ಯಾಕೆಂದರೆ ಬೆಲ್ಲ ಜಚ್ಚಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತಲ್ವ, ನೋಡಿ ಅಲ್ಲಿ ಎಷ್ಟಿದೆ. ಅದಕ್ಕೆ ಅದನ್ನು ಶೋಧಿಸ್ಕೊಂಡು ಅದನ್ನು ಇವಾಗ ಈ ಪೌಡರ್ಗಳ ಜೊತೆಗೆ ನೋಡಿ, ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಕೊಬ್ಬರಿ ತುರಿದು ಅದು ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅದು ಬೆಲ್ಲದ ನೀರು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಕೈ ಹಾಕಲಿಲ್ಲ. ಕೈ ಹಾಕಬೇಡಿ, ಒಂದು ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಎಲ್ಲನೂ ಹಾಕಬೇಡಿ. ಏನಂದರೆ ತುಂಬ ತೆಳುನೂ ಹಾಕಬಾರ್ದು, ತುಂಬ ಗಟ್ಟಿನೂ ಹಾಕಬಾರ್ದು. ನಾವು ತಂಬಿಟ್ಟು ಮಾಡೋದು ನೋಡಿ, ಉಳಿದಿರೋ ಅಂಥದ್ದೆಲ್ಲನೂ ಕೊನೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ಗೆ ಅಂದರೆ ಮೀಡಿಯಮ್ ಅಂದರೆ ಸ್ವಲ್ಪ ತುಂಬ ಗಟ್ಟಿ ಬೇಡ, ಸ್ವಲ್ಪ ಈ ಥರ ಮೃದುವಾಗಿರೋಂಗೆ ಕಲಿಸ್ಕೊಳ್ಳಿ. ಏಕೆಂದರೆ ನಾವು ಅದನ್ನು ಉಂಡೆ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟಾಗ ಉಂಡೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಕಲಿಸುವಾಗ ಈ ಥರ ನೋಡಿ, ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಹೀಗೆ ಸಾಫ್ಟಾಗಿ ಕಲಸಿಟ್ಕೊಂಡಾಗ ಅದು ನಮಗೆ ನೀಟಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೋಡಿ, ಆ ಥರ. ಇವಾಗ ನಾನು ಅದನ್ನು ಉಂಡೆ ಕಟ್ಕೊತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗಿ
ಒಂದೊಂದೇ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನೋಡಿ ಇವಾಗ ತಂಬಿಟ್ಟು ರೆಡಿ ಆಯಿತು. ಶಿವನ ನೈವೇದ್ಯಕ್ಕೆ ತಂಬಿಟ್ಟು ರೆಡಿ ಆಯಿತು. ಇದ್ರ ಮಧ್ಯೆ ನನಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು. ಸೊ ಹೋಗಿ ಅದನ್ನು ಕೂಡ ಸ್ಟಿಚಿಂಗ್ ಮುಗಿಸಿ ಬೇಗ ಅವರು ಬರ್ತೀನಿ ಅಂದಿದ್ರು ಕಸ್ಟಮರು, ಅವರಿಗೆ ಬ್ಲೌಸ್ ಕೊಡಬೇಕಿತ್ತು ಪಾಪ ಸಂಜೆ ಪೂಜೆಗೆ ಅಂತ ಕೊಟ್ಬಿಟ್ಟು ಕಸ್ಟಮರ್ಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದೆ ನಾನು. ಮತ್ತೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಶಿವ ಪೂಜೆಗೆ ಎಲ್ಲ ರೆಡಿ ಮಾಡಿ ಸಿದ್ಧತೆ ಮಾಡ್ಕೊಂಡ್ವಿ. ಪೂಜೆಗೆ ಕೂರೋದಕ್ಕೆ ನೈವೇದ್ಯಕ್ಕೆ ಹಣ್ಣುಗಳು, ಹೂವು, ಬಿಲ್ಪತ್ರೆ, ಪೂಜೆ ಸಾಮಾನು, ಅಭಿಷೇಕಕ್ಕೆ ಎಲ್ಲನೂ ನಾವು ರೆಡಿ ಮಾಡಿಟ್ಟು ಅಂದರೆ ಫ್ರೆಂಡ್ಸ್, ನಾನು ಆ ಬ್ಲೌಸ್ ಎಲ್ಲ ಕೊಟ್ಟು ಬರೋ ಅಷ್ಟರಲ್ಲಿ ನನ್ನ ಮಗಳು ಪಾಪ ಎಲ್ಲ ರೆಡಿ ಮಾಡಿದ್ಲು. ಆಮೇಲೆ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳು 3 ಜನನೂ ಕೂತ್ಕೊಂಡು ಶಿವ ಪೂಜೆ ಮಾಡಿದ್ವಿ. ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು. ಪಾಪ ಅವನಿಗೆ ಹೇಗೆ ಮಾಡೋದು ಗೊತ್ತಿಲ್ಲ, ಪಾಪ ಹೇಗೋ ಮಾಡಿದ್ದಾನೆ. ನಾವು ಹೀಗೆ ಎಲ್ಲ ಶಿವ ಪೂಜೆ ಎಲ್ಲ ಮುಗಿಸಿ ನೋಡಿ, ಹೀಗೆ ಶಿವ ಪೂಜೆ ಎಲ್ಲ ಮುಗಿಸಿ ನಾವು ನಂತರ ದೇವಸ್ಥಾನಕ್ಕೆ ಹೋದ್ವಿ, ಶಿವನ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಶಿವನ ದರ್ಶನ ಎಲ್ಲ ಮಾಡಿಕೊಂಡು, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಬಟ್ ದೇವ್ರ ಫೋಟೋ ತೆಗಿಯೋಕ್ಕಾಗಲ್ಲ ಅಲ್ಲಿ. ದರ್ಶನ ಎಲ್ಲ ಮಾಡ್ಕೊಂಡು ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡು ಮುಗಿಸಿ ನೋಡಿ ಲೈಟಿಂಗ್ಸ್ ಎಲ್ಲ, ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಬಂದು ನಮ್ಮ ಮಗನ ಜೊತೆ ಸ್ವಲ್ಪ ಆಟೆ ಹೊಡ್ಕೊಂಡು ಆಮೇಲೆ ನಾವು ಮಲ್ಕೊಂಡ್ವಿ. ಇದು ಶಿವರಾತ್ರಿಯ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.